ಎಲ್ರಿಗೂ ನಮಸ್ಕಾರಗಳು. ನಿರ್ಮಲಾ ಲೋಕೇಶ್ ಚಾನಲ್ಗೆ ಸ್ವಾಗತ. ಮಕರ ಸಂಕ್ರಾಂತಿಯ ಆರ್ಥಿಕ ಶುಭಾಶಯಗಳು. ನಾನು ಇವತ್ತು ಮಕರ ಸಂಕ್ರಾಂತಿಯ ಹಬ್ಬದ ಪ್ರಯುಕ್ತ ಬೇಳೆ ಹೋಳಿಗೆಯನ್ನು ಮಾಡ್ತಾ ಇದ್ದೀನಿ. ಬೇಳೆ ಹೋಳಿಗೆಯನ್ನು ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಈ ವಿಡಿಯೋವನ್ನು ಹೊಸಬರು ಯಾರಾದರೂ ನೋಡುತ್ತಾ ಇದ್ದರೆ ಅವರು ಈ ವಿಡಿಯೋನ ಒಂದು ಸಾರಿ ನೋಡಿದರೆ ಅವರು ಸಹ 100% ಆಗಿ ಈ ಹೋಳಿಗೆಯನ್ನು ಮಾಡ್ಬೋದು. ಅದಕ್ಕೆ ನಾನು 1 ಕಪ್ಪು ಬೇಳೆ ತೊಗೊಂಡಿದ್ದೀನಿ, 2 ಕಪ್ ಮೈದಾ ತೊಗೊಂಡಿದ್ದೀನಿ, 1 ಕಪ್ ಬೆಲ್ಲ ತೊಗೊಂಡಿದ್ದೀನಿ, 1/4 ಕಪ್ ಕಾಯಿ ತೊಗೊಂಡಿದ್ದೀನಿ. 1 ಕುಕ್ಕರಿಗೆ ಬೇಳೆ ಹಾಕ್ತಾಯಿದ್ದೀನಿ. ಬೇಳೆನ ಚೆನ್ನಾಗಿ ವಾಶ್ ಮಾಡ್ಕೋಬೇಕಾಗುತ್ತೆ. ಚೆನ್ನಾಗಿ ವಾಶ್ ಮಾಡ್ಕೊಂಡ್ಮೇಲೆ ಅದಕ್ಕೆ ನಾನು ಬೇಳೆ ಮುಳುಗೋ ಅಷ್ಟು ನೀರು ಹಾಕ್ತಾಯಿದ್ದೀನಿ. ನೀರು ಹಾಕಿದ್ಮೇಲೆ ಲಿಡ್ ಕ್ಲೋಸ್ ಮಾಡ್ತಾಯಿದ್ದೀನಿ. ಲಿಡ್ ಕ್ಲೋಸ್ ಮಾಡಿದ ಮೇಲೆ ನಾನು 2 ವಿಷಲನ್ನು ಕೂಗಿಸ್ಕೊತಾ ಇದ್ದೀನಿ. 2 ವಿಷಲ್ ಆದಮೇಲೆ ನಾನು 2 ವಿಷಲ್ ಕೂಗಿಸ್ಕೊತಿದ್ದೀನಿ. ಒಂದು ಪಾತ್ರೆ ತೊಗೊಂಡಿದ್ದೀನಿ. ಅದಕ್ಕೆ 2 ಕಪ್ ಮೈದಾ ಹಾಕ್ತಾಯಿದ್ದೀನಿ. 1 ಚುಟುಕಿ ಉಪ್ಪು ಹಾಕ್ತಾಯಿದ್ದೀನಿ. ಅರ್ಧ ಸ್ಪೂನು ಅರಿಶಿನ ಹಾಕ್ತಾಯಿದ್ದೀನಿ. ಎಲ್ಲದೂ ಚೆನ್ನಾಗಿ 2 ಸ್ಪೂನು ಎಣ್ಣೆ ಹಾಕ್ತಾಯಿದ್ದೀನಿ. 2 ಸ್ಪೂನ್ ಎಣ್ಣೆ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಮಿಕ್ಸ್ ಮಾಡ್ಕೊಂಡ್ಮೇಲೆ ಎಲ್ಲ ಹಿಟ್ಟು ಒಂದುಗೂಡಬೇಕು. ಚೆನ್ನಾಗಿ ಮಿಕ್ಸ್ ಆದಮೇಲೆ ನಮಗೆ ಎಷ್ಟು ನೀರು ಬೇಕೋ ಅಷ್ಟನ್ನು ನಾವು ಅದಕ್ಕೆ ಸೇರಿಸ್ಕೊಂಡು ನಾದ್ಕೋಬೇಕಾಗುತ್ತೆ. ಎಷ್ಟು ಚೆನ್ನಾಗಿ ನಾದುತ್ತೀವೋ ಅಷ್ಟು ಹೋಳಿಗೆ ಸ್ಮೂತಾಗಿ ಬರುತ್ತೆ. ಚೆನ್ನಾಗಿ ಆದಷ್ಟು ನೀವು ಚೆನ್ನಾಗಿ ನಾದಿ ಹೋಳಿಗೆ ತಟ್ಟಬೇಕಾಗುತ್ತೆ. ನೋಡಿ, ಅದಕ್ಕೆ ನೀವು ಹೋಳಿಗೆ ತಟ್ಬೋದು. ಅಷ್ಟು ಚೆನ್ನಾಗಿ ಸ್ಮೂತಾಗೆ ನಾದಿದೆ ಹಿಟ್ಟು. ನಾನು ಮತ್ತೆ 2 ಸ್ಪೂನು ಎಣ್ಣೆ ಹಾಕಿ ಮತ್ತೆ ನಾದ್ತಾಯಿದ್ದೀನಿ. ನಾದಿದ್ಮೇಲೆ ಚೆನ್ನಾಗಿ ನಾನು ನೋಡಿ ಈ ರೀತಿ ಬಂದಿದೆ. ಈ ರೀತಿ ಚೆನ್ನಾಗಿ ನಾದ್ಮೇಲೆ ನಾನು ಅರ್ಧ ಗಂಟೆ ರೆಸ್ಟಿಗೆ ಬಿಡ್ತಾಯಿದ್ದೀನಿ. ಅರ್ಧ ಗಂಟೆ ಆದಮೇಲೆ ನಾನು ಹೋಳಿಗೆ ತಟ್ಟೋದು ಯಾವ ರೀತಿ ಅಂತ ತೋರಿಸ್ತೇನೆ. ನಂತರ ಕುಕ್ಕರಲ್ಲಿ ಬೇಳೆ ಬೆಂದಿದೆಯೇ ಇಲ್ಲ ಅಂತ ನೋಡೋಣ ಬನ್ನಿ. ನೋಡಿ, ಬೇಳೆ ಚೆನ್ನಾಗಿ ಬೆಂದಿದೆ. ಬೇಳೆ ಚೆನ್ನಾಗಿ ಬೆಂದಿದೆಯೇ ಇಲ್ಲ ಅಂತ ಒಂದು ಬೇಳೆ ತೊಗೊಂಡು ಹಿಂಗೆ ಪ್ರೆಸ್ ಮಾಡಿ ಬೇಳೆ ಬೆಂದಿದೆ. ಅದಕ್ಕೆ ನಾನು 1 ಕಪ್ಪು ಬೆಲ್ಲ ಹಾಕ್ತಾಯಿದ್ದೀನಿ. ಬೆಲ್ಲ ಚೆನ್ನಾಗಿ ಸ್ಲೋ ಉರಿಯಲ್ಲಿ ತಿರ್ಕೋಬೇಕಾಗುತ್ತೆ. ಅದು ನೀರು ಬಿಟ್ಟಾದಮೇಲೆ ಮತ್ತೆ ಗಟ್ಟಿಯಾಗುತ್ತೆ. ಆ ಕನ್ಸಿಸ್ಟೆನ್ಸಿ ಬಂದಮೇಲೆ ನಾನು ತೆಂಗಿನಕಾಯಿ ಹಾಕ್ತಿದ್ದೀನಿ. ತೆಂಗಿನಕಾಯಿ ಯಾಕೆ ಅಂದರೆ ಅದು ರುಚಿ ಕೊಡುತ್ತೆ. ಅದಕ್ಕೋಸ್ಕರ ನಾನು ಹಸಿ ತೆಂಗಿನಕಾಯಿ ಬಳಸ್ತಾಯಿದ್ದೀನಿ. ಹಸಿ ತೆಂಗಿನಕಾಯಿನೂ ಸಹ ಬೇಳೆ ಜೊತೆ ಹೊಂದ್ಕೋಬೇಕು. ಒಂದಾದಮೇಲೆ ಅದು ಗಟ್ಟಿ ಆಗ್ತಾ ಬರುತ್ತೆ. ಅದು ಗಟ್ಟಿ ಆಗೋವರೆಗೂ ನಾವು ಹೀಗೆ ತಿರುಗಿಸ್ಕೋಬೇಕು. ನಂತರ ಗ್ಯಾಸ್ ಆಫ್ ಮಾಡಿ ಅದು ತಣ್ಣಗಾಗೋಕ್ಕೆ ಬಿಡಬೇಕಾಗುತ್ತೆ. ನಂತರ ನಾನು ಒಂದು ಜಾರ್ ತೊಗೊಂಡಿದ್ದೀನಿ. ಜಾರಿಗೆ ಎಲ್ಲ ಹೂರಣನ ಸೇರಿಸ್ತಾ ಇದ್ದೀನಿ. ಬೇಳೆದ ಸಿಹಿ ಹೂರಣನ ಜಾರಿಗೆ ಸೇರಿಸಿ ನುಣ್ಣಗೆ ರುಬ್ಕೋತಾ ಇದ್ದೀನಿ. ರುಬ್ಕೊಂಡಿದ್ಮೇಲೆ ಈಗ ಕಾಣುತ್ತೆ ನೋಡಿ. ನಂತರ ನಾನು ಹೋಳಿಗೆ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ನೋಡಿ, ಕಣಕ ಚೆನ್ನಾಗಿ ಮೃದುವಾಗಿ ಸ್ಮೂತಾಗಿ ಬಂದಿದೆ. ಕಣಕ ಚೆನ್ನಾಗಿ ಇನ್ನೊಂದು ಸರಿ ಹೀಗೆ ಮಿತ್ಕೊಳ್ಳಿ. ನಾನು ಆಲ್ರೆಡಿ ತವ ಇಟ್ಟಿದ್ದೆ. ನಾನು ಇವತ್ತು ಬಾಳೆದೆಲೆಯಲ್ಲಿ ಹೋಳಿಗೆ ಮಾಡ್ತಾಯಿದ್ದೀನಿ. ಅದಕ್ಕೆ ಹೀಗೆ ಬಿಸಿ ಮಾಡ್ಕೊತಾ ಇದ್ದೀನಿ. ಈಗ ಬಿಸಿ ಮಾಡ್ಕೊಳ್ಳೋದ್ರಿಂದ ಬಾಳೆದೆಲೆ ಅರಿಯಲ್ಲ ಅಂತ ಅಷ್ಟೇ. 2 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ತೊಗೊಂಡು ಕೈಯಲ್ಲಿ ಹೀಗೆ ಬಾಳೆದೆಲೆ ಮೇಲೆ ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ. ನಂತರ ನಿಮಗೆ ಎಷ್ಟು ಬೇಕೋ ಅಷ್ಟು ಗಾತ್ರದಲ್ಲಿ ಕಣಕ ತೊಗೊಳ್ತಾ ಇದ್ದೀನಿ. ಕಣಕ ತಗೊಂಡು ಹೀಗೆ ಪ್ರೆಸ್ ಮಾಡ್ಕೋಬೇಕು. ನಂತರ ಮುಂಡುಂಡೆಯಾಗಿ ನಿಮಗೆ ಎಷ್ಟು ಗಾತ್ರ ಬೇಕೋ ಅಷ್ಟು ಹೂರಣ ತೊಗೋಬೇಕಾಗುತ್ತೆ. ಬೇಳೆ ಹೂರಣನ ಹೀಗೆ ಕಣಕದ ಮೇಲೆ ಇಟ್ಟು ಒಂದು ಎಡ್ಜಿಂದ ಹಿಂಗೆ ಸೈಡಿಂದ ಹಿಂಗೆ ಮುಚ್ಕೋತಾ ಬರಬೇಕಾಗುತ್ತೆ. ಮುಚ್ಕೊಂಡು ಬಂದಮೇಲೆ ಅದನ್ನ ಹಿಂಗೆ ಪ್ರೆಸ್ ಮಾಡಿ ಮತ್ತೆ ಎಣ್ಣೆ ಹಚ್ಚಿ ಬಾಳೆದೆಲೆ ಮೇಲೆ ಹೀಗೆ ತಟ್ಟಬೇಕಾಗುತ್ತೆ. 3 ಬೆರಳಿಂದನೇ ಹೀಗೆ ಹೋಳಿಗೆ ತಟ್ಟಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಮತ್ತು ತುಂಬ ರುಚಿನೂ ಬರುತ್ತೆ. ಈ ರೀತಿ ಒಮ್ಮೆ ಮಾಡಿ ನೋಡಿ ನೀವು. ನಾನೀಗ ತವ ಕಾದಿದೆ ಅನಿಸುತ್ತೆ. ತಟ್ಟಿದ್ದಾದಮೇಲೆ ನಾನು ತವದ ಮೇಲೆ ಹಾಕ್ತೀನಿ ನೋಡಿ ಎಷ್ಟು ರೌಂಡಾಗಿ ಬಂದಿದೆ. ಆಲ್ರೆಡಿ ತವ ಬಿಸಿ ಆಗಿದೆ. 2 ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಕಾದಿದೆ. ಈಗ ಹೋಳಿಗೆ ತಟ್ಟಿದ್ದೀನಲ್ಲ ಅದು ಕೈಯಿಂದ ತೆಗ್ದು ತವದ ಮೇಲೆ ಹಾಕ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. 2 ಕಡೆನೂ ಚೆನ್ನಾಗಿ ಬೇಯಿಸ್ಬೇಕಾಗುತ್ತೆ. ನೋಡಿ, ಹೀಗೆ ಚುಂಚ್ಕದ ಸಹಾಯದಿಂದ 2 ಕಡೆ ಹಿಂಗೆ ಪ್ರೆಸ್ ಮಾಡಿ ತೆಗೆದು ಉಲ್ಟಾ ಮಾಡಬೇಕಾಗುತ್ತೆ. ನೋಡಿ, ಹೀಗೆ ಸ್ಮೂತಾಗಿ ಮೃದುವಾಗಿ ತೆಳುವಾಗಿ ಎಷ್ಟು ಬೇಕಾದರೂ
ಅಗಲನ ನೀವು ಮಾಡ್ಕೋಬೇಕಾಗುತ್ತೆ. ನನ್ನ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ನನ್ನ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.